ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನೋಡ್ರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ಇವತ್ತು ಬೀಟ್ರೂಟ್ ಅದೆಲ್ಲ ಹಾಕಿ ಸಿಂಪಲ್ಲಾಗಿ ಪಲಾವ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯೊಳಗೆ ಬೀಟ್ರೂಟ್ ಅದೆಲ್ಲ ಬಳಸಿ, ತರಕಾರಿನ ಬಳಸಿ ಪಲಾವ್ ಯಾವ ರೀತಿ ಮಾಡ್ತೀವಿ ಅಂತ ನೀವು ಕೂಡ ನಾನು ಶೇರ್ ಮಾಡ್ಕೊತೀನಿ. ಬನ್ರಿ ಹೋಗಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ರಿ ಇವಾಗ ಹೋಗೋಣ, ತಡ ಮಾಡ್ತಾನೆ ಹೋಗಿ ನೋಡ್ಕೊಂಡು ಬರೋಣ. ಸಿಂಪಲ್ಲಾಗಿ ನೋಡ್ರಿ ಸ್ನೇಹಿತರೆ, ತರಕಾರಿ ಪಲಾವ್ ಮಾಡ್ಕೊಳಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋಂಥ ಒಂದು ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮೀಡಿಯಮ್ ಸೈಜ್ ಇರೋಂಥ ಇಲ್ಲಿ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡೇನಿ. 2 ದಪ್ಪ ಸೈಜ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇಲ್ಲಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಚಿಕ್ಕ ಸೈಜ ಒಂದು ಆಲೂಗಡ್ಡಿನ ಕಟ್ ಮಾಡ್ಕೊಂಡೀನಿ. ಒಂದು ದಪ್ಪ ಸೈಜ ಕ್ಯಾರೆಟ್ ಕೂಡ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು ಸ್ವಲ್ಪ ಗೋಡಂಬಿ ತೊಗೊಂಡೇನಿ ರೀ. ಜಾಸ್ತಿ ಇದ್ರೆ ಇನ್ನೂ ಜಾಸ್ತಿ ತೋರಿ, ಸ್ವಲ್ಪ ಇತ್ತು ಹಾಗಾಗಿ ನಾನು ಸ್ವಲ್ಪ ತೊಗೊಂಡೀನಿ. ಹಸಿ ಎಲ್ಲ ಮತ್ತು ಬೆಳ್ಳುಳ್ಳಿ ಎರಡೂ ಕುಟ್ಟಿ ತೊಗೊಂಡೀನಿ. ಇಲ್ಲಿ ಬಿರಿಯಾನಿ ಮಸಾಲ ತೊಗೊಂಡೀನಿ ರೀ. ಇಲ್ಲಿ ನಾನು ಚಕ್ಕಿ, ಲವಂಗ ಮತ್ತು ಏಲಕ್ಕಾಯಿ, ಕರಿಕಾಳು ಮೆಣಸು ಅಂತ ಹೇಳ್ತೇನೆ ನೋಡಿರಿ. ಅದು ಇಷ್ಟನ್ನು ನಾನು ಈ ರೀತಿ ತರಿಯಾಗಿ ಜಜ್ಜಿ ತೊಗೊಂಡಿನಿ ನೋಡಿರಿ. ಈ ರೀತಿ ಆದ್ರೆ ಸಾಕು. ಇದು ಗೋಡಂಬಿ ನಾವು ಈ ರೀತಿನೂ ಕಟ್ ಮಾಡಿ ಕೂಡ ಹಾಕೋಬೋದು ರೀ. ಜಾಸ್ತಿ ಇತ್ತಂದ್ರೆ ಒಂದು ಸ್ವಲ್ಪ ನೆನೆ ಇಟ್ಟು ಮಿಕ್ಸಿ ಒಳಗೆ ಅರ್ಧ ಹಾಕೋರಿ, ತುಂಬ ಟೇಸ್ಟ್ ಇರುತ್ತೆ ಅದು ಕೂಡ. ಇವಾಗ ನೋಡ್ರಿ, ಇದನ್ನು ಇಲ್ಲಿ ಫಸ್ಟಿಗೆ ನಾನು ಅಕ್ಕಿ ತೊಗೊಂಡೇನಿ. ಈ ಅಕ್ಕಿನ ನಾನು ಏನು ಮಾಡೀನಿ ರೀ, ಕ್ಲೀನ್ ಮಾಡಿಕೊಂಡು ತೊಳೆದು ತೊಗೊಂಡೇನಿ ರೀ. ತೊಳೆದು ಹಾಗೆ ಇಟ್ಕೊಂಡೀನಿ ರೀ. ಆದ್ರೆ ಇದಕ್ಕೆ ನಾನು ನೀರು ಹಾಕಿಲ್ಲ. ನೀರು ಹಾಕಿ ತೊಳೆದು ಬರೀ ಹಾಗೆ ಇಟ್ಟೀನಿ ರೀ, ನೀರೇನು ಸೇರಿಸಿಲ್ಲ. ಇಷ್ಟು ಆದ್ರೆ ಸಾಕ್ರಿ. ಇದರಲ್ಲಿ ಇದು ನೆನಿತೈತೆ ಅಕ್ಕಿ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಮ ಬನ್ನಿರಿ. ತುಂಬ ಟೇಸ್ಟ್ ಆಗುತ್ತೆ ಸ್ನೇಹಿತರೆ, ಭಾಳ ಅಂದ್ರೆ ಭಾಳ ಟೇಸ್ಟಾಗಿರುತ್ತೆ. ಸಿಂಪಲ್ಲಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ಜಟ್ಪಟ್ಟಾಗಿ ಕುಕ್ಕರ್ ಒಳಗೆ ರೆಡಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಬರ್ರಿ ಇವಾಗ ಇದನ್ನು ಒಗ್ಗರಣೆ ಮಾಡಮ್ರಿ. ನೋಡಿರಿ, ನಾನು ಗ್ಯಾಸ್ ಹಚ್ಚಿ ಇಲ್ಲಿ ಎಣ್ಣೆ ಕೂಡ ಹಾಕ್ಕೊಂಡೇನಿ ರೀ. ಒಂದು ಸ್ವಲ್ಪ 2 ಸ್ಪೂನ್ ಆಗೋಷ್ಟು ತುಪ್ಪನೂ ಹಾಕ್ಕೊಂಡೀನಿ. ಸ್ವಲ್ಪ ಅಡುಗೆ ಎಣ್ಣೆನೂ ಕೂಡ ಹಾಕ್ಕೊಂಡೇನಿ ರೀ. ಇದು ಒಂದು ಸ್ವಲ್ಪ ಬಿಸಿ ಅಲ್ರಿ ಎಣ್ಣೆ. ನೋಡಿರಿ, ಇವಾಗ ಒಂದು ಸ್ವಲ್ಪ ಎಣ್ಣೆ ಕಾಯ್ದೈತಿ. ಇವಾಗ ಫಸ್ಟಿಗೆ ನಾನು ಬೆಳ್ಳುಳ್ಳಿ ಮತ್ತು ಹಸಿ ಎಲ್ಲನೂ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ನೋಡಿ. ಫಸ್ಟಿಗೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನಾವು ಚಮಚಲಿಂದ ಹುರಿಬಿಡೋಣ. ಇವಾಗ ಇದಕ್ಕೆ ಗೋಡಂಬಿ ಅಂತ ತೊಗೊಂಡಿದ್ದು ನೋಡಿರಿ. ಗೋಡಂಬಿ ಮತ್ತು ಚಕ್ಕಿ, ಲವಂಗ ಎಲ್ಲ ಕುಟ್ಟಿಟ್ಕೊಂಡಿದ್ದು ನೋಡಿರಿ. ಅದು ನಾನು ಹಾಕೋತೀನಿ ನೋಡಿ. 2 ಒಟ್ಟಿಗೆ ಹಾಕೊಳ್ಳೋಣ ನೋಡಿರಿ. ಇಲ್ಲಿ ಚಕ್ಕಿ, ಲವಂಗ ಕುಟ್ಟಿದ್ದೆಲ್ಲನೂ ತೊಗೊಂಡಿದ್ದೀನಿ. ಇವಾಗ ಗೋಡಂಬಿ ಕೂಡ ಹಾಕ್ಕೊಂಡೇನಿ ರೀ. ಇವಾಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊತೀನಿ ನೋಡಿರಿ. ಒಂದೊಂದಾಗಿ ಹಾಗೇ ಸೇರಿಸ್ತಾ ಹೋಗೋದ್ರಿ. ಇವಾಗ ಈರುಳ್ಳಿ ಹಾಕ್ಕೊಂಡೇನಿ. ಇವಾಗ ಈರುಳ್ಳಿ ಹಾಕೊಂಡ ನಂತರ ನಾನಿಲ್ಲಿ ಕ್ಯಾರೆಟ್ ಹಾಕೊಳಕತ್ತೀನಿ. ಮತ್ತು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲಿ ಗಡ್ಡೆ ಹಾಕ್ಕೊಂಡಿ ನೋಡಿರಿ. ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿ ಮೆಣಸಿನ್ಕಾಯಿ ಮತ್ತು ಬೀಟ್ರೂಟ, ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡಿದ್ನಲ್ಲಿ 2 ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ರೀ. ನಾವು ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಅರಿಶಿಣ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗ್ತದೆ. ಇವಾಗ ಇದನ್ನು ತಿರುಗ್ತೀವಿ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಮ್ರಿ. ಇದಕ್ಕೆ ನಾನು ಇವಾಗ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಳ್ಳೋಣ ನೋಡಿರಿ. ಇಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಳಕತ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಉಪ್ಪ ಕೈಯಿಂದ ಹಾಕೋತೀನಿ ರೀ. ಇಲ್ಲಿ ನೋಡಿರಿ, ಉಪ್ಪು ತೊಗೊಂಡಿನಿ. ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ರೀ. ಸಾಸಿವೆ ಏನು ಹಾಕೊಳ್ಳೋಂಗಿಲ್ಲ. ಇಲ್ಲಿ ಜೀರಿಗೆ ತೊಗೊಂಡಿನಿ ರೀ. ಜೀರಿಗೆ ಕೂಡ ಹಾಕ್ಕೊಂಡಿನಿ. ಇವಾಗ ಇದು ಚೆನ್ನಾಗಿ ಉಪ್ಪು ಮತ್ತು ಅರಿಶಿಣ ಎಲ್ಲ ಕಡೆ ಹೊಂದಾಗ ತಿರುಗಿ ತೊಗೊಳ್ಳೋಣ ನೋಡಿರಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇವಲ್ರಿ. ಇದಕ್ಕೆ ಒಂದು ಪ್ಲೇಟ್ನ ನಾನು ಮುಚ್ಚಿ ತೊಗೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಮೆತ್ತಗಲ್ರಿ, ಉಪ್ಪು ಹಾಕ್ಕೊಂಡೇವಲ್ರಿ, ಬೇಗ ಮೆತ್ತಗಾಗ್ತದೆ. ಇದು ನಾನು ಒಂದು ಪ್ಲೇಟ್ನ ಮುಚ್ಚಿ ತೊಗೊಂಡಿ ನೋಡಿರಿ. ಇದು ಇವಾಗ ಮೆತ್ತಗಾಯಿತು. ಇದನ್ನು ಒಂದು ಸ್ವಲ್ಪ ತಿರುಗೋಣ ನೋಡಿ. ಈ ರೀತಿ ಆಯ್ತು ರೀ ಸ್ನೇಹಿತರೆ. ಇದಕ್ಕೆ ನಾನು ಇಲ್ಲಿ ಬಿರಿಯಾನಿ ಮಸಾಲ ತೊಗೊಂಡಿದ್ನಲ್ರಿ, ಆ ಬಿರಿಯಾನಿ ಮಸಾಲ ಹಾಕ್ಕೊಳಕತ್ತೀನಿ ರೀ. ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿನಿ. ಸ್ವಲ್ಪ ನಾನಿಲ್ಲಿ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳಕತ್ತೀನಿ ನೋಡಿ. ಬಿರಿಯಾನಿ ಮಸಾಲ ಆಪ್ಷನ್ ರೀ. ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಇಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಇದನ್ನು ಮಸಾಲ ಖಾರ ಹಾಕೊಂಡು ಬಳಿಕ ಇಲ್ಲಿ ನಾವು ಚೆನ್ನಾಗಿ ಒಂದು ಸ್ವಲ್ಪ ತಿರುಗಬೇಕು.
ಮುಂಚೆನೇ ತೊಳೆದು ಇಟ್ಕೊಂಡಿರುವಂಥ ಈ ಅಕ್ಕಿನ ಹಾಕೊಳ್ಕತ್ತೀನಿ ನೋಡಿ. ಇವಾಗ ಅಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ತಿರುವಂಬ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಎಲ್ಲ ತರಕಾರಿ ಒಳಗೆ ಆಯ್ತಾ ಖಾರ ಉಪ್ಪು ಮಸಾಲೆ ಎಲ್ಲ ಹಾಕಿವಲ್ರಿ ಚೆನ್ನಾಗಿ ಹಿಡ್ಕೊತೈತ್ರಿ. ಒಂದು ಸ್ವಲ್ಪ ಇದನ್ನು ತಿರುವು ತೊಗೋತೀನಿ ನೋಡಿರಿ. ಇಷ್ಟು ಹಾಕೊಂಡ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ನೋಡಿರಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೇವೆ ಅಂದ್ರೆ ತರಕಾರಿ ಒಳಗೆ ಎಲ್ಲನೂ ಮಿಕ್ಸ್ ಆಯ್ತು ನೋಡಿರಿ. ಸಖತ್ತಾಗಿ ರೆಡಿ ಆಗೈತಿ. ಇದಕ್ಕೆ ನಾನು ಏನು ಹಾಕೋತೀನಿ ಸ್ನೇಹಿತರೆ ಯಾಕಂದ್ರೆ ಒಂದು ಸ್ವಲ್ಪ ಇವಾಗ ನಾನಿಲ್ಲಿ ಮಜ್ಜಿಗೆ ತೊಗೊಳಕತ್ತೀನಿ ನೋಡಿರಿ. ಇಲ್ಲಿ ನಾನು ಅದೇ ಪ್ಲೇಟ್ ಒಳಗೆ ಮಸಾಲ ತೊಗೊಂಡಿದ್ದು ನೋಡಿರಿ. ಅದೇ ಪ್ಲೇಟ್ದೊಳಗೆ ನಾನಿಲ್ಲಿ ಮಜ್ಜಿಗೆ ತೊಗೊಂಡಿನಿ ರೀ. ನಿಮ್ಮ ಹತ್ರ ಮಜ್ಜಿಗೆ ಇರಲಿಲ್ಲಪ್ಪ ಅಂದ್ರೆ ನೀವು ಮೊಸರು ಸೇರಿಸ್ರಿ, ಚೆನ್ನಾಗಿರುತ್ತೆ ಟೇಸ್ಟು ನೋಡಿರಿ. ಇಲ್ಲಿ ಈ ಪ್ಲೇಟ್ಲಿ ನಾನು 2 ಪ್ಲೇಟ್ ಆಗಟ್ಟು ಮಜ್ಜಿಗೆನ ಸೇರಿಸ್ಕೊಂಡಿನಿ ರೀ. ಮಜ್ಜಿಗೆ ಕೂಡ ಹಾಕೋಬೋದು ಮತ್ತು ಹಾಲಿದ್ರೆ ಹಾಲು ಕೂಡ ಸೇರಿಸ್ಕೋಬೋದು. ಇಲ್ಲಿ ನನಗೆ ಮಜ್ಜಿಗೆ ಇತ್ತು, ಹಾಗಾಗಿ ನಾನು ಮಜ್ಜಿಗೆ ಸೇರಿಸ್ಕೊಂಡಿನಿ ರೀ. ಮಜ್ಜಿಗೆ ಇಲ್ಲಪ್ಪ ಅಂದ್ರೆ ಮೊಸರನ್ನು ಸೇರಿಸ್ಕೋಬೋದು, ಮೊಸರನ್ನ ಇಲ್ಲಪ್ಪ ಅಂದ್ರೆ ಹಾಲಿದ್ರೆ ಹಾಲನ್ನು ಕೂಡ ಸೇರಿಸ್ಕೋಬೋದು ರೀ. ಎರಡೂ ಇಲ್ಲಾಂದ್ರೂ ಕೂಡ ಬಿಡ್ಬೋದು ರೀ, ಹಾಕೋಬೇಕಂತಿಲ್ಲ ಅಂದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿರಿ ನಾನು ಇದಕ್ಕೆ ನೀರನ್ನ ಸೇರಿಸ್ಕೋತೀನಿ ನೋಡಿರಿ. ನಾನು ಅಕ್ಕಿನ ತೊಗೊಂಡಿದ್ದೆ ನೋಡಿರಿ. ಅದೇ ಪಾತ್ರೆ ಒಳಗೆ ನೀರು ಹಾಕ್ಕೊಂಡೀನಿ, ಯಾಕಂದ್ರೆ ಅದ್ರಾಗ ಸ್ವಲ್ಪ ಅಕ್ಕಿ ಇತ್ತಲ್ರಿ, ಹಾಗಾಗಿ ಅದರೊಳಗೆ ನೀರು ಹಾಕೊಳಕತ್ತೀನಿ. ಇಲ್ಲಿ ಯಾವುದು ನಾನು ಅಳತೆ ಮ್ಯಾಗ ಮಾಡ್ತಾಯಿಲ್ರಿ, ಅಂದಾಜು ಮ್ಯಾಗ ಮಾಡಾಕತ್ತೀನಿ ರೀ. ಇವಾಗ ನೋಡಿರಿ ನಾನು ನೀರನ್ನು ಕೂಡ ಹಾಕ್ಕೊಂಡೆ. ಇವಾಗ ಇಲ್ಲಿ ಒಂದು ಅರ್ಧದಷ್ಟು ನಿಂಬೆಹಣ್ಣು ತೊಗೊಂಡಿನಿ ರೀ. ಈ ಅರ್ಧದಷ್ಟು ನಿಂಬೆಹಣ್ಣನ್ನು ನಾನು ಹಿಂಡ್ಕೋತೀನಿ ರೀ. ಇವಾಗ ಇದೇನಪ್ಪ ಮಜ್ಜಿಗೆ ಕೂಡ ಹಾಕ್ಯಾರ, ಇವಾಗ ನಿಂಬೆಹಣ್ಣು ಕೂಡ ಹಿಂಡ್ಕೊಳಕತ್ತಾರ, ಹುಳಿ ಆಗ್ಬೋದೇನೋ ಅಂತ ಅನ್ಕೋತೀರೇನು ರೀ? ಇಲ್ಲರಿ, ಹುಳಿ ಆಗಂಗಿಲ್ಲ ರೀ, ಸಖತ್ ಟೇಸ್ಟ್ ಬರುತ್ತೆ. ಒಂದು ಸಲ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿರಿ. ಇವಾಗ ನಾನು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಕೂಡ ಹಿಂಡ್ಕೊಂಡಾಯ್ತು ರೀ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಬಿಟ್ಟು ಇದೇ ಟೈಮ್ನಾಗ ಮತ್ತು ನಮ್ಗೆ ಉಪ್ಪು ಖಾರ ಏನಾರ ಕಡಿಮೆ ಬಿದ್ದದನಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ರೀ. ಚೆಕ್ ಮಾಡ್ಕೊಂಡ ನಂತರ ಉಪ್ಪು ಖಾರ ಕಡಿಮೆ ಬಿದ್ದಿತ್ತಂದ್ರೆ ಒಂದು ಸ್ವಲ್ಪ ಇದನ್ನು ಸೇರಿಸ್ಕೋಬೋದು ನೋಡಿರಿ. ನನಗೆ ಇಲ್ಲಿ ಖಾರ ಅದೆಲ್ಲ ಕರೆಕ್ಟ್ ಐತ್ರಿ. ನನಗೊಂದು ಚೂರು ಉಪ್ಪು ಕಡಿಮೆ ಅನ್ಸಕತ್ತೈತಿ, ಹಾಗಾಗಿ ನಾನು ಇಲ್ಲಿ ಉಪ್ಪು ಸೇರ್ಸಕತ್ತೀನಿ ನೋಡಿರಿ. ಇದು ನಾವು ನೀರು ಹಾಕ್ಕೊಂಡು ಬಳಕ ಒಂಥರ ಉಪ್ಪು ಹತ್ತೈತಿ, ಅನ್ನ ಎಲ್ಲ ಬೇಂತ ನೋಡ್ರಿ, ಕುದಿತೈತಿ ನೋಡ್ರಿ. ಕುದ್ದ ಬಳಕ ನಮ್ಗೆ ಉಪ್ಪಲ್ಲಿ ಕಡಿಮೆ ಅನ್ನಿಸ್ತೈತ್ರಿ, ನೋಡ್ಕೊಂಡ್ಬಿಟ್ಟು ಹಾಕೋಬೇಕ್ರಿ. ನಾನಿಲ್ಲಿ ಉಪ್ಪು ಕಡಿಮೆ ಅನ್ನಿಸ್ತಾಯಿತ್ತು, ಹಾಗಾಗಿ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ನೋಡಿರಿ. ಉಪ್ಪನ್ನ ಹಾಕ್ಕೊಂಡು ಬಳಕ ಒಂದು ಸತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ್ರಿ, ಯಾಕಂದ್ರೆ ಒಂದೇ ಸೈಡ್ ಕೂತ್ಬಿಟ್ಟಿರ್ತೈತಲ್ರಿ ನೋಡಿರಿ. ಇದು ಇವಾಗ ಚೆನ್ನಾಗಿ ನಾವು ಕುದಿಸ್ಕೋಬೇಕಂತೇನಿಲ್ರಿ, ನಾವು ಇವಾಗ ಕ್ಲೋಸ್ ಮಾಡಿಬಿಟ್ರೆ ಸಾಕ್ರಿ. ಚೆನ್ನಾಗಿ ಒಂದು ಸೀಟಿ ಬತ್ತಪ್ಪ ಅಂದ್ರೆ ರೆಡಿ ಹೋಗುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈ ಪಲಾವ್ದು. ಎಲ್ಲ ಥರ ತರಕಾರಿ ಅದೆಲ್ಲನೂ ಹಾಕ್ಕೊಂಡಿವಲ್ರಿ ನೋಡಿರಿ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡ್ರಿ. ನಾನು ಟೋಟಲಾಗಿ 2 ಸೀಟಿನ ತೊಗೊಂಡೆ ರೀ. ಇವಾಗ ಸೀಟಿಯಿಂದ ಹವಾ ಕೂಡ ತಗೊಂಡೆ. ಇವಾಗ ನೋಡಿರಿ ಓಪನ್ ಮಾಡ್ತೀನಿ. ಸಖತ್ತಾಗಿ ಬಂದದ ಸ್ನೇಹಿತರೆ, ನೋಡೋಕ್ಕೂ ಕೂಡ ಸಖತ್ತಾಗಿದೆ. ಟೇಸ್ಟು ಅಂತೂ ಅದ್ಭುತವಾಗಿದೆ ರೀ, ಸೂಪರಾಗಿ ಬಂದದ ಅಂತ ಹೇಳ್ಬೋದು ನೋಡಿರಿ. ಉದುರಾಗಿ ಕೂಡ ಬಂದೈತಿ. ಎಲ್ಲ ಥರ ತರಕಾರಿ ಹಾಕ್ಕೊಂಡಿವಲ್ರಿ, ಬೀಟ್ರೂಟ ಮತ್ತು ಮಸಾಲ ಎಲ್ಲನೂ ಸಖತ್ತಾಗಿರುತ್ತೆ ಸ್ನೇಹಿತರೆ. ಖಂಡಿತ ಒಂದು ಸಲ ಸಿಂಪಲ್ಲಾಗಿ ಟ್ರೈ ಮಾಡಿ ನೋಡಿರಿ. ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡಿರಿ ಎಷ್ಟು ಉದುರಾಗಿ ಬಂದದಂತ ನೋಡಿರಿ. ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಬರ್ತಾಯಿದೆ, ಆ ರೀತಿ ಆಗೈತೆ ನೋಡಿರಿ. ಇದನ್ನು ಇನ್ನು ಬಿಸಿ ಬಿಸಿ ಅದಲ್ರಿ, ಉಗ ಹಾರಾಕತ್ತೈತಿ. ರೆಡಿ ಐತಿ ನೋಡಿರಿ. ಬೀಟ್ರೂಟ್ ಕ್ಯಾರೆಟ್ ಪ್ರತಿಯೊಂದು ತರಕಾರಿನ ಬಳಸಿ ಮಾಡಿರುವಂಥ ಪಲಾವ್ ಅಂತೂ ಸಖತ್ತಾಗಿ ರೆಡಿ ಆಗೈತಿ ನೋಡಿರಿ. ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ಕೆಲವೊಮ್ಮೆ ಅನ್ನ ಸಾಂಬಾರು ತಿಂದು ಬೇಜಾರಾದಾಗ ಮನೆಯಲ್ಲಿ ತರಕಾರಿ ಇತ್ತಂದ್ರೆ ಒಂದು ಸಲ ಖಂಡಿತ ಈ ರೀತಿ ಟ್ರೈ ಮಾಡಿರಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನಾವು ಮಾಡಿರುವಂಥ ಈ ಪಲಾವ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತನ ವೀಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.